ಗಲ್ಫ್ ಯುದ್ಧದಿಂದ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉಂಟಾಗಿ ರಾಜ್ಯದ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳು ಸಹ ಬಂದಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಟೊಮೆಟೊ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ತೀವ್ರ ಕುಸಿತವಾಗಿದೆ ಅಂತ ಹೇಳ್ಬೋದು. ನೋಡಿ ನಾನು ಈಗ ಒಂದು ಇದೇ ಚಿಕ್ಕಬಳ್ಳಾಪುರ ನಗರದ ಒಂದು APMC ಮಾರ್ಕೆಟ್ ಬಳಿ ಇರ್ತಕ್ಕಂಥ ಒಂದು ಟೊಮೆಟೊ ಮಾರ್ಕೆಟಲ್ಲಿ ಇದ್ದರೆ ಇಲ್ಲಿ ಇವತ್ತು ಬೆಳಗ್ಗೆ ಒಂದು 7 ಗಂಟೆಯಿಂದ 8 ಗಂಟೆವರೆಗೂ ಒಂದು ಬೀಟ್ ಆಗುತ್ತೆ. ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಇಲ್ಲಿ ವರ್ತಕರು ಆಗಮಿಸ್ಬಿಟ್ಟು ವರ್ತಕರು ಇಲ್ಲಿ ಬೀಟ್ನಲ್ಲಿ ಭಾಗವಹಿಸ್ತಾರೆ ಮತ್ತು ಬೀಟಲ್ಲಿ ಏನು ಬೇರೆ ಬೇರೆ ತಳಿಯನ್ನು ಟೊಮೆಟೊ ಬರುತ್ತೆ ಮತ್ತು ಬೇರೆ ಬೇರೆ ಗುಣಮಟ್ಟದ ಟೊಮೆಟೊ ಬರುತ್ತೆ. ನೋಡಿ ನಾನು ಇಲ್ಲಿ ಒಂದು ಟೊಮೆಟೊ ತೋರಿಸಿದ್ದು ಸೀಡ್ಲೆಸ್ ಟೊಮೆಟೊ ಅಂತ ಹೇಳ್ಬಿಟ್ಟು ಈ ಟೊಮೆಟೊ ಬೇರೆ ಸಮಯದಲ್ಲಿ ಇದಕ್ಕೆ ಒಳ್ಳೆಯ ಉತ್ತಮ ಬೆಲೆ ಇರುತ್ತೆ. ಈ ಸಂದರ್ಭದಲ್ಲಿ 600ರಿಂದ 800 ರೂಪಾಯಿ ಬೆಲೆ ಇರಬೇಕಾಗಿತ್ತು. ಆದರೆ ಈಗ ಒಂದು ಹೋಟೆಲ್ಗಳು ಬಂದಾಗಿದೆ ಮತ್ತು ವಿದೇಶಗಳಿಗೆ ರಫ್ತು ಸಹ ಆಗ್ತಾಯಿಲ್ಲ. ಇದರಿಂದ ಈ ಟೊಮೆಟೊಗೆ ಒಂದು ಬೆಲೆ ಕಡಿಮೆ ಆಗಿದೆ. ಇವತ್ತು ಇದು 600 ರೂಪಾಯಿ ಅಂದರೆ ಇದು ಒಂದು ಏನು ಬಾಕ್ಸ್ ಇದೆ ಈ ಒಂದು 15 kg ಒಂದು ಬಾಕ್ಸು 600 ರೂಪಾಯಿಂದ 800 ರೂಪಾಯಿ ಹೋಗೋದ್ರ ಬದಲು ಈಗ ಇದು ಕೇವಲ ಏನಾಗಿದೆ 150 ಅಂದರೆ 100 ರೂಪಾಯಿಂದ 150 ರೂಪಾಯಿಗೆ ಬಿಕರಿ ಆಗ್ತಾಯಿದೆ. ಯಾಕೆ ಟೊಮೆಟೊ ರೇಟ್ ಇಷ್ಟೊಂದು ಕುಸಿತಾ ಇದೆ ಮತ್ತು ರೈತರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ಅಂತೇಳಿ ಈ ಟೊಮೆಟೊ ಬೆಳೆದಂಥ ರೈತರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತೀನಿ. ನಿಮ್ಮ ಹೆಸರು ಏನು, ಎಲ್ಲಿಂದ ಬಂದಿದ್ದೀರಿ? ಗಂಗಾಧರ್ ಅಂತ ಬಾಲ್ಕೋಟಳ್ಳಿ ನಮ್ಮದು. ನೀವೆಷ್ಟು ಟೊಮೆಟೊ ಹಾಕಿದ್ದೀರಿ? ನಾವು 4,000 ನಾಟಿ ಮಾಡಿದ್ದೀವಿ. ಅದು ಫಸಲು ಬಂದಿದೆ, ಇವಾಗ ರೇಟ್ ಇಲ್ಲ. ಅಲ್ಲ, ಯಾಕೆ ರೇಟ್ ಇಲ್ಲ ಅಂತೆ? ಯಾಕಂದ್ರೆ ಏನು ಸರ್, ಇದೇ ಪ್ರಾಬ್ಲಮ್. ರೇಟ್ ಅಷ್ಟೇ ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಹಾಕ್ಬೇಕು ಸರ್? ಒಂದು ಬಾಕ್ಸ್ಗೆ ಒಂದು 200 ರೂಪಾಯಿಂದ 200 ಮೇಲೆ ಖರ್ಚು ಬರುತ್ತೆ. ಇವಾಗ ಎಲ್ಲ ಕೂಲಿಯವ್ರದ್ದು, ಲೇಬರ್ದು, ಬೇಸಾಯಗಳದು, ಔಷಧಿಗಳದು ಎಲ್ಲ ಪ್ರಾಬ್ಲಮ್ ಇದೆ ಸರ್. ರೈತರಿಗೆ ಜಾಸ್ತಿ ತೊಂದರೆ ಇದೆ. ಅಲ್ಲ, ಈಗ ನೀವು 1 ಎಕರೆ ಟೊಮೆಟೊ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ? ಎಕರೆಗೆ ಬೆಳಿಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಖರ್ಚು ಬರುತ್ತೆ ಸರ್. ಈಗ ನಷ್ಟ ಆಗ್ತಿದೆಯಾ, ಏನಾಗ್ತಿದೆ ಸರ್? ಈಗ ನಷ್ಟ ಆಯ್ತು. 200 ರೂಪಾಯಿ ಮೇಲೆ ಇದ್ದಿದ್ರೆ ಹೆಂಗೆ ಇದಾಗ 200 ರೂಪಾಯಿ ನಮ್ಮ ಖರ್ಚೇ ಬೀಳ್ತಾ ಇದೆ ಸರ್. 200 ರೂಪಾಯಿ ಬೆಳಿಬೇಕಂದ್ರೆ ರೈತ 200 ರೂಪಾಯಿ ಖರ್ಚು ಬರ್ತಾ ಇದೆ. ಈಗ ಈ ಟೊಮೆಟೊ ಇದೆಯಲ್ಲ, ಇದು ಬೇರೆ ಟೈಮಲ್ಲಿ ಒಂದು ಬಾಕ್ಸ್ ಎಷ್ಟು ಹೋಗ್ತಿತ್ತು, ಈಗ ಎಷ್ಟು ಹೋಗ್ತಾ ಇದೆ? ಬೇರೆ ಟೈಮಲ್ಲಿ ಒಂದು ಸರ್ 400, 500, 600ವರೆಗೂ ಮಾರಿದ್ದೀವಿ. ಈ ಟೈಮ್ 100, 150, 120 ಈ ಥರ ಇದೆ. ಒಟ್ಟಿನಲ್ಲಿ ಒಂದು ಯುದ್ಧದಿಂದ ಹೋಟೆಲ್ಗಳು ಬಂದಾಗಿದೆ, ಟೊಮೆಟೊ ಬೆಲೆ ಇಲ್ಲ, ಹಂಗಾಗಿ ನಷ್ಟ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಈಗ ನಾವು SVT ಅವರು ಸುರೇಶ್ ಅವರು ಇದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಈ ಟೊಮೆಟೊ ಈಗ ಯಾಕೆ ರೇಟ್ ಕಡಿಮೆ ಆಗಿದೆ ಇದೆಯಲ್ಲ? ಈ ಟೊಮೆಟೊ ಈ ಟೈಮಲ್ಲಿ ಯಾವಾಗಲೂ 400ರಿಂದ 500, 600 ರೂಪಾಯಿ ಬೆಲೆ ಬಿಕ್ರಿ ಆಗ್ತಾ ಇತ್ತು. ಈಗ ನಮ್ಮ ರೈತರಾದ ನಮ್ಮ ನರಸಿಂಹಪ್ಪನವ್ರು ಹೇಳಿದ್ರು, ಬಾಲ್ಕೊಂಡಳ್ಳಿಯವರು ಗಂಗಾಧರಪ್ಪನವ್ರು ಹೇಳಿದ್ರು, ಈಗ ಬೆಲೆ ಭಾಳ ಕಡಿಮೆ ಆಗಿದೆ, ನಮ್ಗೆ ನಷ್ಟ ಆಗಿದೆ, ನಮಗೆ 250 ರೂಪಾಯಿ ಬೆಳೆಯೋದಕ್ಕೆ ಖರ್ಚು ಬೀಳುತ್ತೈತೆ. ಈ ಕಡಿಮೆ ಯಾಕಾಗಿದೆ ಅಂತೇಳಂದರೆ ಎಲ್ಲ ಕಡೆ ದೇಶದಲ್ಲೆಲ್ಲ ಯುದ್ಧ ಆಗ್ತಿರೋದ್ರಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳೆಲ್ಲ ಬಂದಾಗಿದೆ, ಮಾಲ್ಗಳೆಲ್ಲ ಬಂದಾಗಿದೆ. ಆಹಾರಕ್ಕೂ ಬಾಧೆ ಪಡೋ ಅಂಥದ್ದೆಲ್ಲ ಹೊರಗಡೆ ಹೋದರೆ ಆಹಾರ ಸಿಗಲ್ಲ. ಅದರಿಂದ ಈಗ ನಮ್ಮ ಭಾಗದಲ್ಲಿ ಬೆಳ್ತಕ್ಕಂಥ ಗುಣಮಟ್ಟ ಟೊಮೆಟೊ ವಿದೇಶಗಳಿಗೆ ರಫ್ತಾಗ್ತಿತ್ತು ಮೊದಲೆಲ್ಲ. ವಿದೇಶಕ್ಕೆಲ್ಲ ರಫ್ತಾಗ್ತಿತ್ತು, ಬಾಂಗ್ಲಾದೇಶಕ್ಕೆ ಹೋಗ್ತಿತ್ತು, ಎಲ್ಲ ಕಡೆ ಹೋಗ್ತಿತ್ತು. ನಮ್ಮ ರಾಜ್ಯದಲ್ಲೇ ನಾನಾ ಮೂಲೆಗಳಿಗೆ ಹೋಗ್ತಿತ್ತು. ಅದರಿಂದ ಎಲ್ಲಿ ಹೋಗಲ್ಲ, ಇಲ್ಲಿಂದ ಇಲ್ಲೇ ತಿನ್ನಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಯುದ್ಧ ಆದಷ್ಟು ಬೇಗ. ಈಗ ನಿಮ್ಮಲ್ಲಿ ಈ ಬೆಳಗ್ಗೆಯಿಂದ ಎಷ್ಟರಿಂದ ಎಷ್ಟುವರೆಗೂ ಬೀಟ್ ಆಗಿದೆ ಟೊಮೆಟೊ? ನಮ್ಮಲ್ಲಿ ಈಗ 50 ರೂಪಾಯಿನಿಂದ 150 ರೂಪಾಯಿ ಟೊಮೆಟೊ ಬಿಕ್ರಿ ಆಗಿದೆ. ನಮ್ಮ ರೈತರಿಗೆ ನಷ್ಟ ಆಗಿಬಿಟ್ಟಿದೆ. ನಮ್ಮ ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಒಂದು ಗಲ್ಫ್ ಯುದ್ಧಗಳಿಂದ ಒಂದು ಸಿಲಿಂಡ್ರು ಕೊರತೆ ಉಂಟಾಗಿ ಹೋಟೆಲ್ಗಳಲ್ಲಿ ಸಹ ಒಂದು ಸರಿಗೆ ಅಡುಗೆ ಮಾಡೋಕ್ಕಾಗ್ತಿಲ್ಲ. ಕೆಲವು ಹೋಟೆಲ್ಗಳು ಬಂದಾಗಿದೆ. ಇದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಂಥ ಟೊಮೆಟೊಗೂ ಸಹ ಒಂದು ಬೆಲೆ ಇಲ್ಲದಂತಾಗಿದೆ. ಇದರಿಂದ ರೈತರು ಯಾಕಾದರೂ ಯುದ್ಧ ಬಂತು, ಯಾಕಾದರೂ ಸಿಲಿಂಡರ್ ತೊಂದರೆ ಆಯಿತು ಅಂತೇಳಿ ಪರಿತಪಿಸುವಂತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.